ನಾವು ದಾವಣಗೆರೆಯ ಉಪಚುನಾವಣೆ ಪ್ರಚಾರಾರ್ಥಕವಾಗಿ ಇವತ್ತು ದಾವಣಗೆರೆ ನಗರಕ್ಕೆ ಬಂದಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಶಾಮನೂರ್ ಮಲ್ಲಿಕಾರ್ಜುನ್ ಅವರಿಗೆ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷ ಇದು ಸರ್ವ ಜನರನ್ನು ಕೊಂಡೊಯ್ಯುವಂಥ ಪಕ್ಷ. ಹೇಗೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತೇಳಿ ನಾಡಗೀತೆಯಲ್ಲಿ ಹೇಳಿದ್ದಾರೆ. ಅದೇ ತರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಸಮಾಜದವರಿಗೂ ಸಮಾನವಾಗಿ ನೋಡ್ಕೊಳ್ಳುವಂತ ಒಂದು ಗುಣವಿದೆ, ಒಂದು ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ನಾನೇ. ಕಳೆದ ಒಂದು ವರ್ಷದ ಹಿಂದೆ ನಡೆದಂತ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಅಭ್ಯರ್ಥಿಯನ್ನಾಗಿ ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ ಟಿಕೆಟ್ ಕೊಟ್ಟಿತ್ತು. ಎಲ್ಲಾ ಸಮಾಜದ ಜನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಹಾಗೂ ರಾಜ್ಯದ ಎಲ್ಲಾ ಜನ ಬಂದು ಪ್ರಚಾರ ಮಾಡಿದ್ರು. ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಸಮಾಜದ ಜನ ಕೂಡಿಕೊಂಡು ನನ್ನನ್ನು ಬಸವರಾಜ ಬೊಮ್ಮಾಯಿಯವರ ಮಗನ ವಿರುದ್ಧ 13,500 ಲೀಡ್ನಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾವು ಏನ್ ಹೇಳ್ತಾ ಇದ್ದೀವಿ ಸರ್, ಸರ್ಕಾರ ಅವ್ರದೇ, ಕೇಂದ್ರದಲ್ಲಿ ಇದೆ, ಅವರೇ ಮಾಜಿ ಮುಖ್ಯಮಂತ್ರಿಗಳು, ಅವ್ರು ಲೋಕಸಭಾ ಸದಸ್ಯರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಆಮೇಲೆ ಮೊದಲಿನಂಗೆ ಈಗ ಕೈ ಬರಹದಲ್ಲಿ ಇಲ್ಲ, ಇಂಟರ್ನೆಟ್ ಅಲ್ಲಿ ಇದೆ. ಡೇಟಾ ರಿಲೀಸ್ ಮಾಡಂತ ಹೇಳ್ರಿ. ಅವ್ರಿಗೆ ನಾನು ಚಾಲೆಂಜ್ ಮಾಡಿದ್ದೀನಿ ಈ ಹಿಂದೆ. ಡೇಟಾ ರಿಲೀಸ್ ಮಾಡಬೇಕು. ಅವರು ಸುಮ್ಮನೆ ನೋಡ್ರಿ ಕುಣ್ಯಾಗ ಬರ್ಲಿಲ್ಲ ಅಂದ್ರೆ ನೆಲ ಡೊಂಕ್ ಅಂತ ಹೇಳಿದ್ರೆ ಯಾರು ಒಪ್ಪೋದಿಲ್ಲ. ಸೋತಿದ್ದೆ. ನಾನು 23ರಲ್ಲಿ ಸೋತಿದ್ದೆ. ನನ್ನ ಸೋಲನ್ನು ನಾನು ಸವಾಲಾಗಿ ಸ್ವೀಕರಿಸಿ ನಾನು ಬರುವ ಒಂದೇ ವರ್ಷದಲ್ಲಿ MP ಲೀಡ್ ಮಾಡಿದೆ. MP ನಾನು ಲೀಡ್ ಮಾಡಿದ್ದೇನೆ 8,000. ನಾವು ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ಇವತ್ತು ನಾವು ಇದನ್ನ ಮಾಡ್ತಾ ಇದ್ದೇವೆ. ಅವ್ರು ಹಂಗಂಗೆ ಹೇಳ್ತಾರೆ. ಬಟ್ ನಾನು ತಮ್ಗೆ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಅದು ಸಾಧ್ಯ ಇದೆಯಾ? ಇವತ್ತಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಸಾಧ್ಯ ಇದೆಯಾ? ಅದು ಅಸಾಧ್ಯವಾದಂತ ಮಾತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ. ದಾವಣಗೆರೆಯಲ್ಲಿ ನೋಡಿ, ನ್ಯಾಯ ಪ್ರಶ್ನೆ ಬಂದಿಲ್ಲ. ಈಗಾಗಲೇ ನಮ್ಮ ಸಮುದಾಯದ ಒಬ್ಬರು ಇಲ್ಲಿ MLC ಇದ್ದಾರೆ. ನ್ಯಾಯ ಕೊಟ್ಟಂಗಿಲ್ಲ. ಅದು ಸಮುದಾಯದವರು MLC ಇದ್ದಾರೆ. ನಮ್ಮ ಸಮುದಾಯದವರು ಟಿಕೆಟ್ ಕೇಳೋದೇ. ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳೋ ಅವಕಾಶ ಇದೆ. ಮತ್ತೆ ನಾವು ಕಾಂಗ್ರೆಸ್ ಪಕ್ಷದಾಗ ಕೇಳಬೇಕಲ್ಲ, BJP ಅವ್ರು ನಮ್ಗೆ ಓಟ ಹಾಕ್ಬೇಡ, ನಮ್ಮ ಪಾರ್ಟಿಗೆ ಬರಬೇಡ ಅಂತಾರ ಅವ್ರು. ನಮ್ಮ ಹಕ್ಕು ಇಲ್ಲೇ ಕೇಳಬೇಕಲ್ಲ. ಇಲ್ಲೇ ಕೇಳಿದ್ವಿ, ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಸಂಪ್ರದಾಯ ಇದೆ. ಯಾವ ವ್ಯಕ್ತಿ ಅಕಾಲಿಕ ನಿಧನ ಆಗಿರ್ತಾರೆ, ಅದೇ ಕುಟುಂಬದ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡುವ ಸಂಪ್ರದಾಯ ಹಿಂದಿಂದ ಬಂದಿದೆ. ಅದೇ ತರ ಬಾಗಲಕೋಟೆಯಲ್ಲೂ ಅದೇ ಸಮುದಾಯದ ಜನರಿಗೆ ಮನೆಯವರು ಕೊಟ್ಟಿದ್ದಾರೆ. ಇಲ್ಲಿನೂ ಅದೇ ಮನೆಯವರು ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇದು ಸರ್ವ ಜನರಿಗೆ ತೆಗೆದುಕೊಂಡು ಹೋಗುವಂತ ಪಕ್ಷ, ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಸೌಲಭ್ಯ ಕೊಟ್ಟಿರುವಂತ ಪಕ್ಷ. ಆದ್ದರಿಂದ ನನ್ನ ಸಮುದಾಯದ ಎಲ್ಲ ಗುರು ಹಿರಿಯರಲ್ಲಿ ನಾನು ಮನವಿ ಮಾಡ್ತೇನೆ, ಶಿಗ್ಗಾಂವದಲ್ಲಿ ತಮ್ಮ ಸಮುದಾಯದ ಒಬ್ಬ ವ್ಯಕ್ತಿಗೆ ಎಲ್ಲಾ ಸಮುದಾಯದವರು ಕೂಡಿ MLA ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲಿ ನಮ್ಮ ಸಮುದಾಯದ ಜನ ಸಮರ್ಥ ಅವ್ರಿಗೆ ಗೆಲ್ಲಿಸುವ ಮುಖಾಂತರ ಅದನ್ನ ಋಣ ತೀರಿಸಬೇಕಂತೇಳಿ ಅವರಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ತೇನೆ. ಸರ್, ಅದೇನಾಗ್ಬಿಡ್ತು, ಸ್ವಲ್ಪ ನಾವು ಮೊದಲೇ ಬಂದು ಅದನ್ನ ಅಪ್ರೋಚ್ ಮಾಡಿದ್ರೆ ಬಹಳಷ್ಟು ಜನ ತೆಗೆದುಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ನಮ್ಮ ಹಿರಿಯ ನಾಯಕರಾದಂತ ಸಾದಿಕ್ ಪೈಲ್ವಾನ್ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ನಾವೆಲ್ಲ ಅವ್ರಿಗೂ ಮನ ಒಲಿಸ್ತೀವಿ. ಸಣ್ಣ ಪುಟ್ಟ ರಾಜಕಾರಣದಲ್ಲಿ ನೋಡ್ರಿ, ಒಂದ್ ಮನೆಯಲ್ಲಿ 5 ಮಂದಿ ಅಣ್ಣ ತಮ್ಮಗಳು ಇರ್ತಾರೆ, 5 ತರ ಇರ್ತಾರೆ ಅವರು. ಈಗ ಇದರಲ್ಲಿ BJP ರಂಗಲ್ಲ, ಯಾವ್ದೋ ಒಂದು ಸಮುದಾಯಕ್ಕೆ ದೂರಿಟ್ಟು ರಾಜಕಾರಣ ಮಾಡ್ತಾರೆ. ನಾವ್ ಹಂಗಲ್ಲ, ಎಲ್ಲಾ ಸಮುದಾಯದವ್ರನ್ನ ಕರ್ಕೊಂಡು ರಾಜಕಾರಣ ಮಾಡ್ತೀವಲ್ಲ. ಸ್ವಲ್ಪ ನಮಗೆ ಕಷ್ಟ ಇದೆ. ಆದ್ರೂ ನಾವು ಏನ್ 13 ಜನ ಇದ್ದಾರೆ, ಅವರೆಲ್ಲರ ಮನೆಗೆ ಹೋಗಿ ಅವ್ರ ಮನ ಒಲಿಸಿ ಅವರನ್ನು ಕೂಡ ನಮ್ಮ ಸಮರ್ಥ ಅವ್ರಿಗೆ ಅವರೇ ನಮ್ಗಿಂತ ಜೋರ್ ಪ್ರಚಾರ ಮಾಡೋಂಗೆ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದ.